ತುಂಬಾ ಜನ ಮೆಸೇಜ್ ಮಾಡ್ತಾರೆ, ತುಂಬಾ ವರ್ಷಗಳಿಂದ ಓಡ್ತಾ ಇದ್ದೀನಿ, ತುಂಬಾ ದಿನಗಳಿಂದ ಓಡ್ತಾ ಇದ್ದೀನಿ ಸರ್, ನಂದು ಟೈಮಿಂಗ್ ಕವರ್ ಆಗ್ತಿಲ್ಲ ಅಂತ. ಸೊ ನೀವು ಏನ್ ತಪ್ಪುಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ, ಯಾವುದೇ ಒಂದು ಎಕ್ಸರ್ಸೈಸ್ ಮಾಡುವಾಗ ಕೌಂಟ್ ಅಲ್ಲಿ ಮಾಡಿ. ಒಂದ್ ಸೆಟ್ ಮಾಡಿ, 2 ಸೆಟ್ ಎಲ್ಲ ಎಕ್ಸರ್ಸೈಸ್ಗಳನ್ನ ಮಿಕ್ಸ್ ಆಗಿ ಮಾಡಿ. ಒಂದು ಸೆಟ್ ರೀತಿ ಮಾಡಿ. ಈಗ ಒಂದು ಸೆಟ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಅದೇ ಎಕ್ಸರ್ಸೈಸ್ಗಳಿಂದ ಮಾಡ್ಕೊಂತ ಬನ್ನಿ. ಎಲ್ಲ ಎಕ್ಸರ್ಸೈಸ್ 30 ಮಾಡ್ಕೊಂತ ನೀವೇನ್ ಮಾಡ್ತೀರಾ, ಒಂದೇ ಎಕ್ಸರ್ಸೈಸ್ ಕಂಟಿನ್ಯೂ ಮಾಡ್ತೀರಾ. ಸೊ ನಿಮ್ಮ ನೆನಪು ಎಲ್ಲ ಹೋಗುತ್ತೆ. ಮತ್ತೆ ನಿಮ್ ದೇಹದ ಮೇಲೆ ಬಂದಾಗ ನೀವೇನ್ ಮಾಡ್ತೀರಾ, ಆ ವರ್ಕೌಟ್ ಸ್ಟಾಪ್ ಮಾಡ್ತೀರಾ. ನೀವು 15 ಮಾಡಿರ್ತೀರೋ 10 ಮಾಡಿರ್ತೀರೋ ಗೊತ್ತಿಲ್ಲ, ಆ ವರ್ಕೌಟ್ ನಲ್ಲೇ ಸ್ಟಾಪ್ ಮಾಡ್ತೀರಾ. ನಿಮ್ಗೇನು ಮಾಡಿದೀನಿ ಅನ್ನೋ ಒಂದು ಇದು ಬರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನು ಇಂಪ್ರೂವ್ಮೆಂಟ್ ಆಗಲ್ಲ ನಿಮ್ಮ ಬಾಡಿಲಿ. ಸೊ ನೀವು ರನ್ನಿಂಗ್ ಮಾಡುವಾಗ ಆಗಲಿ, ಎಕ್ಸರ್ಸೈಸ್ ಮಾಡುವಾಗ ಎಲ್ಲದನ್ನ ಕೌಂಟ್ ಮಾಡಿ, ಅದನ್ನ ನೆಕ್ಸ್ಟ್ ವೀಕಿಗೆ ಅಪ್ಡೇಟ್ ಮಾಡಿ. ಮುಂದಿನ ವಾರಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂತ ಹೋಗಿ, ಆಮೇಲೆ ಒಂದು ಸ್ಥಿರವಾಗಿ ನಿಲ್ಲಿಸಿ. ನಿಮಗೆ ಅಷ್ಟ ಮಾಡಿದ್ರೆ ಸಾಕು, ನಾನು ಇಷ್ಟು ಮಾಡಿದ್ರೆ ನನ್ನ ಟೈಮಿಂಗ್ ಬರುತ್ತೆ ಅನ್ನೋ ಒಂದು ರೇಂಜ್ ಗೊತ್ತಾದ್ಮೇಲೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ. ಸೊ ಯಾವುದೇ ಒಂದು ಎಕ್ಸರ್ಸೈಸ್ನ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ಅದೇ ಹೇಳಿದ ರೀತಿ ಒಂದು ಸೆಟ್ ವೈಸ್ ಮಾಡಿ. ಜಂಪಿಂಗ್ ಮಾಡಿ, ಡಿಪ್ಸ್ ಹೊಡಿರಿ, ಈ ತರ ಇದೇ ಕಂಟಿನ್ಯೂ ಮತ್ತೆ ರಿಪೀಟ್ ಬನ್ನಿ. ನಿಮ್ಮ ಕೈಯಲ್ಲಿ 4 ಸೆಟ್ ಮಾಡೋದಾಗ್ತಾ, 3 ಸೆಟ್ ಮಾಡೋದು, ಇದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಇಂಪ್ರೂವ್ ಆಗುತ್ತೆ. ಒಂದೇ ಎಕ್ಸರ್ಸೈಸ್ನ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ. ಜೈ ಹಿಂದ್.